ಕರ್ಣ ಸೀರಿಯಲ್ನಲ್ಲಿ ಹೊಸ ಟ್ವಿಸ್ಟ್ ಬಂದಿದೆ. ರಮೇಶ್ ಕಳ್ಳಾಟ ಬಯಲು, ಕಾರ್ ಬ್ಲಾಸ್ಟ್ ಮೂಲಕ ಹೊಸ ಲೇಡಿ ವಿಲನ್ ಎಂಟ್ರಿ. ಕರ್ಣ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಕರ್ಣ ಹಾಗೂ ನಿಧಿ ಒಂದಾಗುವ ಸಮಯದಲ್ಲೇ ಸೀರಿಯಲ್ನಲ್ಲಿ ರೋಚಕ ತಿರುವು ಎದುರಾಗಿದೆ. ಎಲ್ಲ ಸವಾಲುಗಳನ್ನು ದಾಟಿ ಕರ್ಣ ಹಾಗೂ ನಿಧಿ ಮದುವೆ ಆಗುವುದಕ್ಕೆ ಮುಂದಾಗಿದ್ದರು. ಆದರೆ ರಮೇಶ್ ಕಳ್ಳಾಟದಿಂದ ಕರ್ಣ, ನಿಧಿ ಹಾಗೂ ನಿತ್ಯ ಒಂದಲ್ಲದೊಂದು ಸಮಸ್ಯೆಗಳನ್ನು ಎದುರಿಸುವಂತೆ ಆಗಿದೆ. ರಮೇಶ್ನ ಕಳ್ಳಾಟಗಳು ಬಯಲಾಗುತ್ತಿರುವುದರೊಂದಿಗೆ ಸೀರಿಯಲ್ಗೆ ಹೊಸ ವಿಲನ್ ಎಂಟ್ರಿ ಆಗಿದೆ. ಹೌದು, ಚಿಕ್ಕಮ್ಮನನ್ನು ಮುಂದೆ ಕೂರಿಸಿ ನೀವು ಹಿಂದೆ ಕುಳಿತುಕೊಂಡು ಮಜಾ ತಗೋತೀರಾ ಅಂತ ಕರ್ಣ ರಮೇಶ್ಗೆ ಪ್ರಶ್ನೆ ಮಾಡಿದ್ದಾನೆ. ಇಲ್ಲಿಯವರೆಗೆ ನೀವು ಏನೆಲ್ಲ ಸಂಚು ಮಾಡಿದ್ದೀರಿ ಎನ್ನುವ ಬಗ್ಗೆ ಒಂದೊಂದೇ ಹೇಳಿಕೊಂಡು ಹೋಗಲಾ ಅಂತ ಕರ್ಣ ಪ್ರಶ್ನೆ ಮಾಡಿದ್ದಾನೆ. ಹೌದು, ಈ ಸಂಭಾಷಣೆಯನ್ನು ಕೇಳಿಸಿಕೊಂಡಿರುವ ಬಂಗಾರಿ ಅದೇನು ಅಂತ ವಿವರವಾಗಿ ಹೇಳೋ ಅಂತ ಕೇಳಿದ್ದು. ಇದಕ್ಕೆ ಕರ್ಣ, ಬಂಗಾರಿ, ನಾನು ನಿನಗೊಂದು ರಾಕ್ಷಸನ ಕತೆ ಹೇಳುತ್ತೇನೆ. ಒಂದು ಸುಂದರವಾದ ರಾಜ್ಯದಲ್ಲಿ ಇಬ್ಬರು ಸುಂದರವಾಗಿರುವ ರಾಜ್ಕುಮಾರಿಯರು, ಅದರಲ್ಲಿ ದೊಡ್ಡ ರಾಜ್ಕುಮಾರಿ ಪ್ರೇಮಿನ ದೂರ ಮಾಡಿದ. ಆ ದೊಡ್ಡ ರಾಜ್ಕುಮಾರಿ ತನ್ನ ಪ್ರೀತಿಸಿದ ಪ್ರೇಮಿನ ಬಿಟ್ಟು ತನ್ನ ತಂಗಿಯನ್ನು ಪ್ರೀತಿಸಿದ ರಾಜ್ಕುಮಾರನನ್ನು ಮದುವೆಯಾಗುವ ಅನಿವಾರ್ಯತೆ ತಂದುಬಿಟ್ಟ ಎಂದು ಕರ್ಣ ಹೇಳಿದ್ದಾನೆ. ಇದಕ್ಕೆ ಬಂಗಾರಿ, ನೀನು ನಿತ್ಯ ನಿಧಿ ವಿಷಯ ಹೇಳ್ತಿದ್ಯಾ ಅಂತ ಕೇಳಿದ್ದಾರೆ. ಕರ್ಣನ ಮಾತುಗಳನ್ನು ಕೇಳಿ ನಿಧಿ ಯಾರು ಆ ರಾಕ್ಷಸ ಎಂದು ಪ್ರಶ್ನೆ ಮಾಡಿದ್ದಾಳೆ. ಅದಕ್ಕೆ ಕರ್ಣ ಮಿಸ್ಟರ್ ರಮೇಶ್ ವಾಸಿಷ್ಠ ಎಂದು ಕೈ ತೋರಿಸಿದ್ದಾನೆ. ಇದಕ್ಕೆ ರಮೇಶ್ ಯಾಕೆ ಈ ರೀತಿ ಎಲ್ಲ ಕಟ್ಟುಕತೆ ಕಟ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಈ ಸಂಭಾಷಣೆಯಲ್ಲಿ ಮಧ್ಯಪ್ರವೇಶ ಮಾಡಿರುವ ತೇಜಸ್ ಸತ್ಯದಿಂದ ಮಾತ್ರ ಸುಳ್ಳನ್ನ ಮಟ್ಟ ಹಾಕುವುದಕ್ಕೆ ಸಾಧ್ಯ ಎಂದು ಹೇಳಿದ್ದಾರೆ. ತೇಜಸ್, ನಿನ್ನ ಮದುವೆ ಮಂಟಪದಿಂದ ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಹೇಳು ಎಂದು ರಮೇಶ್ ಕೇಳಿದ್ದಾನೆ. ಇದಕ್ಕೆ ತೇಜಸ್, ನನ್ನನ್ನು ಮದುವೆ ಮಂಟಪದಿಂದ ಕಿಡ್ನಾಪ್ ಮಾಡಿಸಿದ್ದೇ ಈ ರಮೇಶ್ ಅವರು ಅಂತ ಹೇಳಿದ್ದಾನೆ. ಈ ವಿಷಯವನ್ನು ಕೇಳಿ ಮನೆಯವರೆಲ್ಲರೂ ಕಂಗಾಲಾಗಿದ್ದಾರೆ. ಮದುವೆಯ ನಂತರ ಕರ್ಣ, ನಿಧಿ ಮನೆ ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ಸಂಭ್ರಮದಲ್ಲಿ ಇರುವಾಗಲೇ ಹೊಸ ವಿಲನ್ ಯಾರು ಎನ್ನುವ ಕುತೂಹಲ ಇದೀಗ ಹೆಚ್ಚಾಗಿದೆ. ಕರ್ಣ ಸೀರಿಯಲ್ ರೋಚಕ ತಿರುವಿನಲ್ಲಿ ಇರುವಾಗಲೇ ಲೇಡಿ ವಿಲನ್ ಎಂಟ್ರಿ ಆಗಿದೆ. ಕರ್ಣನ ಮದುವೆಯಾಗಿದೆ ಎಂದು ವ್ಯಕ್ತಿಯೊಬ್ಬ ಆ ಲೇಡಿ ವಿಲನ್ಗೆ ಹೇಳಿದ್ದಾನೆ. ಅದಕ್ಕೆ ಆಕೆ, ಹಾಗಾದರೆ ಈಗ ಶುರುವಾಯಿತು ಅಸಲಿ ಆಟ, ಕರ್ಣನಿಗೆ ಮದುವೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಕಾರನ್ನು ಬ್ಲಾಸ್ಟ್ ಮಾಡಿಸುತ್ತಾಳೆ. ಕಾರ್ ಬ್ಲಾಸ್ಟ್ಗೂ ಮುನ್ನ ಕರ್ಣನ ಮೊಬೈಲ್ಗೆ ಮೆಸೇಜ್ ಒಂದು ಬರುತ್ತದೆ. ಅದರಲ್ಲಿ ಕಾರ್ ಬ್ಲಾಸ್ಟ್ ಮಾಡುವ ಮುನ್ಸೂಚನೆ ಕೊಡಲಾಗಿದೆ. ಸೊ ಇದೇ ರೀತಿಯ ಸೀರಿಯಲ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 ಮಿನಿಟ್ಸ್ ಟಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.